ಜಿಟಿ ದೇವೇಗೌಡರಿಗೆ ಜೆಡಿಎಸ್ ಶಾಸಕಾಂಗ ನಾಯಕ ಪಟ್ಟ ಮಿಸ್ ಆಗಿದೆ. ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬುಗೆ ಜೆಡಿಎಸ್ ಸಿಂಹಾಸನ ಒಲಿದಿದೆ. ಜೆಡಿಎಸ್ ನಲ್ಲಿ ಬಲಿಷ್ಠ ನಾಯಕರಾಗಿರುವ ಜಿಟಿ ದೇವೇಗೌಡ ಅವರಿಗೆ ನಾಯಕ ಸ್ಥಾನ ಕೈ ತಪ್ಪಿದ್ದೇಕೆ? ಹಾಗಾದ್ರೆ ಜೆಡಿಎಸ್ ನಾಯಕ ಪಟ್ಟಕ್ಕೆ ಮೊದಲು ಕೇಳಿ ಬಂದಿದ್ದೆ ಜಿಟಿ ದೇವೇಗೌಡರ ಹೆಸರು. ಎಚ್.ಡಿ. ರೇವಣ್ಣ ಬಳಿಕ ಪಕ್ಷದಲ್ಲಿ ಮುಂಚೂಣಿಯಲ್ಲಿರುವುದು ಜಿಟಿ ದೇವೇಗೌಡರು. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಭಾವಿ ಶಾಸಕ ಜಿಟಿ ದೇವೇಗೌಡ. ಇಷ್ಟೆಲ್ಲ ಹೆಸರಿರೋ ಜಿಟಿಡಿಗೆ ಜೆಡಿಎಸ್ ನಾಯಕ ಸ್ಥಾನ ಯಾಕೆ ನೀಡಿಲ್ಲ? ಒಕ್ಕಲಿಗ ನಾಯಕ ಜಿಟಿಡಿ ಇರುವಾಗ ಕುರುಬ ನಾಯಕ ಸುರೇಶ್ ಬಾಬುಗೆ ಮಣೆ ಹಾಕಲಾಗಿದೆ. ಈ ಮುಖೇನ ಜೆಡಿಎಸ್ ಒಕ್ಕಲಿಗರ ಪಕ್ಷ ಅಲ್ಲ ಅಂತ ಸಿದ್ದುಗೆ ಪರೋಕ್ಷವಾಗಿ ಟಾಂಗ್ ನೀಡಲಾಗಿದೆ. ಹಿಂದುಳಿದ ವರ್ಗಗಳ ಮತ ಸೆಳೆಯಲು ಕುಮಾರಸ್ವಾಮಿ ತಂತ್ರ ಹೂಡಿದ್ರ? ಹಾಗಾದ್ರೆ ಈ ಮುಖೇನ ತಮ್ಮದೇ ಜಾತಿಯ ಜಿಟಿಡಿ ಬೆಳವಣಿಗೆ ತಡೆಯಲು ಎಚ್.ಡಿ.ಕೆ ಹೀಗೆ ಮಾಡಿದ್ರ ಅನ್ನೋ ಪ್ರಶ್ನೆ ಇದೆ. ಜಿಟಿ ದೇವೇಗೌಡರಿಗೆ ಪಟ್ಟ ನೀಡಿದ್ರೆ ಗೌಡರ ಕುಟುಂಬಕ್ಕೆ ಹಿನ್ನಡೆಯಾಗೋ ಭೀತಿನ ಪಕ್ಷದಲ್ಲಿ ತಾವು ಹೇಳಿದಂತೆ ಕೇಳೋ ಸುರೇಶ್ ಬಾಬು ಮಣೆ ಹಾಕಿದ್ರ ಎಚ್.ಡಿ. ಕುಮಾರಸ್ವಾಮಿ? ಕುರುಬ ಜಾತಿಗೆ ಮಣೆ ಹಾಕುವ ಮುಖೇನ ಹಿಂದುಳಿದ ವರ್ಗಗಳನ್ನ ಸೆಳೆಯೋ ಪ್ಲಾನ ಇದು ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಶಾಸಕ ಜಿಟಿ ದೇವೇಗೌಡರಿಗೇನೆ ಜೆಡಿಎಸ್ ನ ಶಾಸಕಾಂಗ ನಾಯಕ ಪಟ್ಟ ಸಿಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಅವರ ನಂತರ ಒಂದು ದೊಡ್ಡ ಹೆಸರು ಕೇಳಿ ಬರುತ್ತೆ ಅಂತ ಅಂದ್ರೆ ಜೆಡಿಎಸ್ ನಲ್ಲಿ ಅದು ಜಿಟಿ ದೇವೇಗೌಡರ ಹೆಸರು. ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅವರಿಗೆ ಜೆಡಿಎಸ್ ಸಿಂಹಾಸನ ಒಲಿದಿದೆ. ಯಾಕೆ ಜಿಟಿ ದೇವೇಗೌಡರಿಗೆ ಮಿಸ್ ಆಗ್ಬಿಡ್ತು ಅನ್ನೋ ಪ್ರಶ್ನೆ ಎಲ್ಲಾ ಕಡೆ ಈಗ ಇದ್ದೇ ಇದೆ. ಜೆಡಿಎಸ್ ನಾಯಕ ಪಟ್ಟಕ್ಕೆ ಮೊದಲು ಕೇಳಿ ಬಂದಿದ್ದೆ, ನನಗಾಗ್ಲೇ ಹೇಳಿದಾಗೆ ಮೊದಲು ಕೇಳಿ ಬಂದಿದ್ದೆ ಜಿಟಿ ದೇವೇಗೌಡರ ಹೆಸರು. ಎಚ್.ಡಿ. ರೇವಣ್ಣ ಅವರ ಹೆಸರನ್ನ ಬಿಟ್ರೆ ಪಕ್ಷದಲ್ಲಿ ಮುಂಚೂಣಿಯಲ್ಲಿರೋದು ಜಿಟಿ ದೇವೇಗೌಡರು. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಭಾವಿ ಶಾಸಕರು ಜಿಟಿ ದೇವೇಗೌಡರು. ಈ ಹಿಂದೆ ಸಿದ್ದರಾಮಯ್ಯನವರನ್ನೇ ಸೋಲಿಸಿದಂತ ನಾಯಕ ಇವರು. ಇಷ್ಟೆಲ್ಲಾ ಹೆಸರಿರುವಂತ ಜಿಟಿ ದೇವೇಗೌಡರಿಗೆ ಜೆಡಿಎಸ್ ನಾಯಕ ಸ್ಥಾನ ಯಾಕೆ ನೀಡಲಿಲ್ಲ? ಸಾಕಷ್ಟು ಪ್ರಶ್ನೆಗಳಿದಾವೆ, ಅನುಮಾನಗಳು ಕೂಡ ಇದಾವೆ. ಒಕ್ಕಲಿಗ ನಾಯಕ ಜಿಟಿಡಿ ಇರುವಾಗ ಕುರುಬ ನಾಯಕ ಸುರೇಶ್ ಬಾಬುಗೆ ಮಣೆ ಹಾಕಲಾಗಿದೆ. ಈ ಮೂಲಕ ಜೆಡಿಎಸ್ ಒಕ್ಕಲಿಗರ ಪಕ್ಷ ಅಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತಾ ಇದೆ. ಹಿಂದುಳಿದ ವರ್ಗಗಳ ಮತ ಸೆಳೆಯುವುದಕ್ಕೆ ಕುಮಾರಸ್ವಾಮಿ ತಂತ್ರ ಹೂಡಿದ್ದಾರೆ. ತಮ್ಮದೇ ಜಾತಿಯ ಜಿಟಿಡಿ ಬೆಳವಣಿಗೆ ತಡೆಯೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೀಗೆ ಮಾಡಿಬಿಟ್ರ ಅನ್ನೋ ಅನುಮಾನವೂ ಕೂಡ ಇದೆ. ಜಿಟಿಡಿಗೆ ಪಟ್ಟ ನೀಡಿದ್ರೆ ಗೌಡರ ಕುಟುಂಬಕ್ಕೆ ಹಿನ್ನಡೆಯಾಗುವ ಭೀತಿ ಏನಾದ್ರೂ ಕಾಡ್ತಾ ಇದೆಯಾ? ಪಕ್ಷದಲ್ಲಿ ತಾವು ಹೇಳಿದಂತೆ ಕೇಳ್ತಾರೆ ಸುರೇಶ್ ಬಾಬು, ಹಾಗಾಗಿ ಅವರಿಗೆ ಮಣೆ ಹಾಕಿಬಿಟ್ರ ಕುಮಾರಸ್ವಾಮಿ ಅವರನ್ನೋ ಪ್ರಶ್ನೆ ಇದೆ. ಒಟ್ಟಾರೆಯಾಗಿ ಕುರುಬ ಜಾತಿಗೆ ಮಣೆ ಹಾಕೋ ಮುಖೇನ ಹಿಂದುಳಿದ ವರ್ಗಗಳನ್ನ ಸೆಳೆಯುವಂತ ಪ್ಲಾನ್ ಅಂತೂ ಖಂಡಿತವಾಗಿಯೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇಲ್ಲಿ. ಹಾಗಾಗಿ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಹೇಳಿ.